ಸಿಗಾಕೊಳ್ಳಿ ಲೈಫಲ್ಲಿ ಹುಡುಗಿರ ಹತ್ರ. ಬಟ್ ಈ ಥರ 2-3 ಜನದ ಮಧ್ಯೆ ಅಂತೂ ದಯವಿಟ್ಟು ಸಿಗಾಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ. ಮೇಡಮ್ ನಾನು ನಿಮ್ಮನ್ನು ಮಾತಾಡ್ಸ್ಲಾ ಇಲ್ಲ ಬೇಡ, ಭಯ ಆಗ್ತಾ ಇದೆ ನನಗೆ. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ಹಿ ಈಸ್ ವೆರಿ ಸ್ಟ್ರಿಕ್ಟ್. ಅಂದ್ರೆ ಕ್ಯಾರೆಕ್ಟರ್ ಅದೆಲ್ಲ ನೋಡಿ ತುಂಬಾ ಬೈಕೊಂಡಿರ್ತಾರೆ, ಬಟ್ ರಿಯಲ್ ಆಗಂತೂ ಇವ್ರು ಹಂಗ ಅಲ್ವೇ ಅಲ್ಲ. ಶಿ ಇಸ್ ವೆರಿ ಸ್ವೀಟ್. ತುಂಬಾ ನೆಗೆಟಿವ್ ಕಮೆಂಟ್ಗಳು. ಪರ್ಸನಲ್ ಲೈಫಲ್ಲಿ ಶಮಂತಿಗೆ ಯಾವ ಥರ ಹುಡುಗಿಬೇಕು? ಕೀರ್ತಿ ಥರನಾ, ಲಕ್ಷ್ಮಿ ಥರನಾ? ಅದಿನ್ನೂ ಡಿಸೈಡ್ ಮಾಡಿಲ್ಲ, ನೋಡ್ಬೇಕು ಹೆಂಗೆ ಏನು ಅಂತ. ನಮಸ್ಕಾರ. ಈಗ ನನಗೆ ಒಂದು ಸ್ಪೆಷಲ್ ಕ್ಷಣ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಬಾರಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನನಗೆ ಸಿಕ್ಕಿದ್ದಾರೆ. ಹಾಯ್, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಸೂಪರ್, ತುಂಬಾ ಚೆನ್ನಾಗಿದೆ. ಅನುಬಂಧ ಎಷ್ಟು ಸ್ಪೆಷಲ್ ಆಗಿದೆ ಸರ್ ನಿಮಗೆ? ಫಸ್ಟ್ ಅಂತ ಅನುಬಂಧ ಅನ್ಸುತ್ತೆ ಮ್ಯಾಮ್. ನಿಮಗೆ 1-2-3 ಅನುಬಂಧ ಅವಾರ್ಡ್ಸ್ ಆಗಿರ್ಬೋದು. ಇಷ್ಟು ಸ್ಪೆಷಲ್ ಆಗಿದೆ. ನನಗೆ ಲಕ್ಷ್ಮೀ ಬಾರಮ್ಮ ಟೀಮ್ ಜೊತೆ ಅನುಬಂಧ ಇದು ಫಸ್ಟು. ಹೊಸ ಫ್ಯಾಮಿಲಿ ಜೊತೆ ಬೇರೆ ಎಲ್ಲ ಫ್ಯಾಮಿಲಿಗಳನ್ನೂ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ನನ್ನ ಫ್ಯಾಮಿಲಿಗೆ ಒಂದಷ್ಟು ಅವಾರ್ಡ್ಸ್ ಆಗಲೇ ರಿಸರ್ವ್ಡ್ ಆಗಿದೆ. ಅದನ್ನು ಎತ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಫ್ಯಾಮಿಲಿ ಜೊತೆ. ನನಗಿದು 5ನೇ ಅನುಬಂಧ. ಲಕ್ಷ್ಮೀ ಬಾರಮ್ಮ ಕುಟುಂಬದಿಂದ 2ನೇ ಅನುಬಂಧ. ತುಂಬ ಸಂತೋಷ ಆಗಿದೆ. ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಾವು ಸೇರಿದ್ದೀವಿ, ನಮ್ಮ ಫೆಲೋ ಆರ್ಟಿಸ್ಟ್, ಕೋ ಆರ್ಟಿಸ್ಟ್ ಎಲ್ಲರೂ ಇಲ್ಲಿದ್ದಾರೆ. ಹಬ್ಬದ ವಾತಾವರಣ ಇದೆ ಇಲ್ಲಿ, ತುಂಬ ಸಂತೋಷ. ಸೊ ಸೀರಿಯಲ್ ಅಲ್ಲಿ ಅಂದ್ರೆ ಸಿಚುವೇಶನ್ಸು, ಟೆನ್ಷನ್ಸು, ಅದು ಅದು ಎಲ್ಲ ಗಲಾಟೆ ನಡೀತಾ ಇರುತ್ತೆ. ಸೊ 1-2 ದಿನ ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗೋಣ ಅಂತ ಇಡೀ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಮೇಡಮ್ ನಾನು ನಿಮ್ಮನ್ನು ಮಾತಾಡ್ಸ್ಲಾ ಇಲ್ಲ ಬೇಡ, ಭಯ ಆಗ್ತಾ ಇದೆ ನನಗೆ. ಎಲ್ಲ ಅದೇ ಕೇಳಿದ್ರೆ ನಾನೇನ್ ಮಾಡಿ. 6 ಗಂಟೆ ಆಗ್ಬೇಕು. 6 ಗಂಟೆ ಆದ್ಮೇಲೆ ಜೊತೆಗೆ ಅದಕ್ಕೆ ಒಂದು ವಾಸ್ತು ಜಾಗ ಇದೆ. ಇಲ್ಲಿ ಮಾತ್ರ ಬರುತ್ತೆ, ಎಲ್ಲ ಕಡೆ ಬರಲ್ಲ ಅವಳಿಗೊಂದು ಬರಲ್ಲ. ಅವಳು ಕಾವೇರಿ ಕಾಣಿಸ್ ತಕ್ಷಣ ಅವಳಿಗೆ ಬರುತ್ತೆ ಹಿಂಗೆ. ಆಮೇಲೆ ಕಾವೇರಿ ಹೋದ ತಕ್ಷಣ ಹಿಂಗಾಗ್ಬಿಡ್ತಾರೆ. ಫ್ಯಾಮಿಲಿ ಮುಂದೆನೂ ತುಂಬಾ ಒಳ್ಳೆ ಗಂಡ ಬಂದು ಮಹಾಲಕ್ಷ್ಮಿ ಅಂದ ತಕ್ಷಣ ಹೊಟ್ಟೋಗ್ಬಿಡತ್ತೆ ಅಲ್ವೇನಮ್ಮ ಸೊಸೆ? ನಂಗೆ ಏನ್ ಗೊತ್ತತ್ತೆ? ಹೌದಾ ಅತ್ತೆ? ಗೊತ್ತೇ ಇಲ್ಲ ಬರ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಪಾಪ. ಜನನೇ ಪ್ಲಾನ್ ಏನೇನೋ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಅನುಬಂಧ ಅವಾರ್ಡ್ಸ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಎಲ್ರಿಗೂ ಗೊತ್ತು, ಭಾಗ್ಯಲಕ್ಷ್ಮಿ ಆಗಿ ನಾವು ಲಕ್ಷ್ಮೀ ಬಾರಮ್ಮ ಆಗಿ ಇದು ನಮಗೆ 2ನೇ ಅನುಬಂಧ. ಭಾಗ್ಯಲಕ್ಷ್ಮಿನಲ್ಲಿ ನಾವು ಲಾಂಚ್ ಆಗಿದ್ದು ಅನುಬಂಧನಲ್ಲೇ ಲಾಂಚ್ ಆದ್ವಿ. ಸೊ ನನಗೆ ಅಕ್ಕಮ್ಮನ್ನ ಮೀಟ್ ಮಾಡಕ್ಕೆ ಇದೊಂದು ಅವಕಾಶ. ಅನುಬಂಧ ಸಿಕ್ಕಿದ್ರೆ ಹೌದು. ಸೊ ನಾನು ನನ್ನ ಅಕ್ಕಮ್ಮನ್ನ, ಬಾವನ್ನ ಆ್ಯಂಡ್ ಅವ್ರ ಮಕ್ಳನ್ನೆಲ್ಲ ಮೀಟ್ ಮಾಡೋಕೆ ಇದೊಂದು ಅವಕಾಶ. ಸೊ ತುಂಬಾ ಖುಷಿ ಆಗ್ತದೆ ಎಲ್ಲರನ್ನು ಮೀಟ್ ಮಾಡಿ ಆ ಒಂದು ಸೆಲೆಬ್ರೇಟ್ ಮಾಡ್ತಿರೋದು. ಓಕೆ, ಸೀರಿಯಲ್ಗೆ ಬರೋದಾದ್ರೆ, ಸೊ ನಿಮ್ಮ ಸಂಸಾರ ಇವಾಗ TRPಲೂ ಟಾಪಲ್ಲಿದೆ. ಶಾನಿ ಟಾಪ್ ಆಗಿ ಬರ್ತಾ ಇದ್ದೀರಾ? ಖಂಡಿತ, ಹೌದು, ಖಂಡಿತ. ಹಾಯ್. ಹೌದು, ಜನರು ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ ನಮ್ಗೆ. ನಮ್ಮ ಸಂಸಾರನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಈಗ ಬರ್ತಾ ಇರೋ ಕಥೆನ ಅಂತೂ ತುಂಬಾ 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 ಇಷ್ಟಪಡ್ತಾ ಇದ್ದಾರೆ. ಪ್ರತಿಯೊಂದು ಪಾತ್ರಗಳನ್ನು ಇಷ್ಟಪಡ್ತಾ ಇದ್ದಾರೆ. ನನ್ನ ಪಾತ್ರನಂತೂ ಖುಷಿಯಾಗಿ ಪ್ರೀತಿಯಿಂದ ಬೈತಾ ಇದ್ದಾರೆ. ಸೊ ಅಲ್ವಾ, ಬೈಕೊಂಡು ಇಷ್ಟಪಡ್ತಾ ಇದ್ದಾರೆ. ಪಾತ್ರಕ್ಕೆ ಬೈತಾ ಇರ್ತಾರೆ, ಬಟ್ ಅದನ್ನ ನೋಡದೆ ಯಾರು ನಿದ್ದೆ ಮಾಡ್ತಾ ಇಲ್ಲ. ನಾವು ನೋಡ್ಲೇಬೇಕು. ಬಟ್ ಏನಂದ್ರೆ ತುಂಬಾ ಜನ ಇವ್ರು ಅಂದ್ರೆ ಕ್ಯಾರೆಕ್ಟರ್ ಅದೆಲ್ಲ ನೋಡಿ ತುಂಬಾ ಬೈಕೊಂಡಿರ್ತಾರೆ, ಬಟ್ ರಿಯಲ್ ಆಗಂತೂ ಇವ್ರು ಹಂಗ ಅಲ್ವೇ ಅಲ್ಲ. ಶಿ ಇಸ್ ವೆರಿ ಸ್ವೀಟ್ ಅಂಡ್ ಕಂಪ್ಲೀಟ್ಲಿ ಬೇರೆನೇ ಇದಾರೆ ರಿಯಲ್ ಆಗಿ. ಅದೊಂದು ಆಡಿಯನ್ಸ್ಗೆ ಹೇಳ್ಬೇಕು. ಓಕೆ, ಒಂಥರ ಕಾವೇರಿ ಪಾತ್ರ ಅನ್ನೋದು ಹೆಂಗೆ ಅಂದ್ರೆ ಜನ ಎಷ್ಟು ಕನೆಕ್ಟೆಡ್ ಆಗಿದ್ದಾರೆ ಅಂದ್ರೆ ಇವಳಿಗೆ ಏನಾದ್ರು ಆಗೋಗ್ಲಿ ಅಂತ ಹೇಳ್ತಾನೆ ಇರ್ತಾರೆ. ಅದು ಎಷ್ಟು ತುಂಬಾ ನೆಗೆಟಿವ್ ಕಮೆಂಟ್ಗಳು. ಸೊ ನಿಮ್ಮ ಸೆಟ್ಟಲ್ಲಿ ನೀವೆಲ್ಲ ಹೆಂಗಿರ್ತೀರಾ ಅಂತ? ಸೆಟ್ಟಲ್ಲಿ ನಾವೆಲ್ಲ ತುಂಬ ಒಳ್ಳೆಯ ಮಕ್ಕಳು, ಸ್ಟೂಡೆಂಟ್ಸ್. ನಾವು ಒಬಿಡಿಯಂಟ್ ಸ್ಟೂಡೆಂಟ್ಸ್. ಯಾಕಂದರೆ ನಮ್ಮ ಟೀಚರು ತುಂಬ ಸ್ಟ್ರಿಕ್ಟು. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ಹಿ ಈಸ್ ವೆರಿ ಸ್ಟ್ರಿಕ್ಟ್. ಅವ್ರಿಗೆ ನಾವು ಕರೆಕ್ಟಾಗಿ ಪಾಠ ಕೇಳಬೇಕು, ಅದನ್ನು ಕರೆಕ್ಟಾಗಿ ಒಪ್ಪಿಸ್ಬೇಕು. ಆ ಕಡೆ ಈ ಕಡೆ ತಪ್ಪು ಮಾಡಿದ್ರೆ ನಮಗೆ ಸಿಗುತ್ತೆ.
ವದೇನಾ? ಅದೇ ಇಲ್ಲ, ಬೈಗಳೇ ಸಿಗುತ್ತೆ. ಬಟ್ ಅವರು ನಿರ್ದೇಶಕರಿಗೆ ಈ ಪಾತ್ರ ಹೀಗೆ ಬರಬೇಕು, ಅದು ಹೀಗೆ ಮಾತಾಡಬೇಕು ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಿದೆ. ಸೊ ನಾವಿವತ್ತು ನಿಮ್ಮ ಮುಂದೆ ಕಾಣಿಸ್ತಾ ಇದ್ದೀವಿ, ನಾವೇನು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಅವರ ಪಾತ್ರ ಈಗ ನಾನೊಂದು 50% ಹಾಕಿದ್ದೀನಿ ಅಂದರೆ ಇನ್ನು 50% ಅವ್ರದ್ದೇ. ಓಕೆ, ಸೂಪರ್ ಮ್ಯಾಮ್, ಸೂಪರ್. ನಿಮ್ಗೆ ಬರೋದಾದ್ರೆ ಒಂದ್ ಕಡೆ ಕೀರ್ತಿ, ಒಂದ್ ಕಡೆ ಲಕ್ಷ್ಮಿ, ಮತ್ತೊಂದ್ ಕಡೆ ಅಮ್ಮ, ನಿಮ್ ಪರ್ಸನಲ್ ಲೈಫ್ ಅನ್ನೋದೇ ಇಲ್ಲ ಅನ್ಸುತ್ತೆ ನಿಮ್ಗೆ. ಇಲ್ಲ ಅದೇ ಈ ಯೂಶುವಲಿ ಹುಡುಗರಿಗೆ ನಾನು ಏನಂದ್ರೆ ಸಿಗಾಕೊಳ್ಳಿ ಲೈಫಲ್ಲಿ ಹುಡುಗಿರ ಹತ್ರ, ಬಟ್ ಈ ಥರ 2-3 ಜನದ ಮಧ್ಯೆ ಅಂತೂ ದಯವಿಟ್ಟು ಸಿಗಾಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ. ಪರ್ಸನಲ್ ಲೈಫಲ್ಲಿ ಶಮಂತಿಗೆ ಯಾವ ತರ ಹುಡುಗಿಬೇಕು? ಕೀರ್ತಿ ತರನ, ಲಕ್ಷ್ಮಿ ತರನ? ಅದಿನ್ನೂ ಡಿಸೈಡ್ ಮಾಡಿಲ್ಲ, ನೋಡ್ಬೇಕು ಹೆಂಗೆ ಏನು ಅಂತ. ಇಲ್ಲ ಅದು ಅದಾಗದೇ ಆಗ್ಬೇಕು, ಈ ಹೆಣ್ಣು ಹೊಣ್ಣು ಮಣ್ಣು ಎಲ್ಲ ಅದಾಗದೇ ಆಗ್ಬೇಕಂತೆ. ಸೊ ನಾವೇ ನನ್ನ ಮಗ ಡೈಲಾಗ್ ಹೇಳ್ತಾರೆ. ಅದಕ್ಕೆ ಅಲ್ಲ, ಇದು ಸುಳ್ಳು ಅಂತ ನನಗೂ ಖಂಡಿತ ಗೊತ್ತು. ಅಲ್ವಾ ತಾನೇ? ಸುಳ್ಳ ಮಗನೇ? ಇಲ್ಲ ಇಲ್ಲ ಇಲ್ವಾ? ಅಲ್ಲ, ಏನೇ ಇದ್ರು ಇವ್ರಿಗೆ ಹೇಳ್ತೀನಿ ಬಂದು. ಅಮ್ಮನ ಹತ್ರ ಹೇಳ್ತಾನೆ, ಇನ್ನೂ ಹೇಳಿಲ್ಲ. ಬೇಗ ಮದುವೆ ಮಾಡೋಣ, ಇನ್ನೊಂದು ವರ್ಷದಲ್ಲಿ ಮಾಡ್ಬಿಡೋಣ. ಇನ್ನೊಂದಾ? ಅದಕ್ಕೆ ತಾನೇ ಇವಳನ್ನ ಬೇರೆ ಅದಕ್ಕೆ ತಾನೇ ಇವಳು ನೋಡ್ಸಕ್ ನಿಂತಿರೋದು ನಾನು ಇವಾಗ. ಈ ಮಾತು ಹೇಳೋದಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಅಂತ. ಕಾವೇರಿಗೆ ತುಂಬಾ ಧೈರ್ಯ ಇದೆ. ಆ ಧೈರ್ಯ ಇರೋದಕ್ಕೆ ನಿನ್ನನ್ ಸೊಸೆ ಆಗಿ ತಂದಿದ್ದು, ಈಗ ನಿನ್ನ ಬೇಡ ಅಂತಾನೂ ಮಾಡ್ತಾ ಇರೋದು. ಅದಕ್ಕೆ ಆ ಧೈರ್ಯನ ಹೆದರ್ಸ್ತಾ ಇರೋದಕ್ಕೇನೆ ನಾನು ಉಲ್ಟಾ ಹೊಡಿತಾ ಇರೋದು. ಓಕೆ, ಲಕ್ಷ್ಮಿ ಅವರೇ, ನಿಮ್ಮ ಪಾತ್ರಕ್ಕೆ ಬರೋದಾದ್ರೆ ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅಂಡ್ ತುಂಬಾ ಏನಂತಾರೆ, ಜುಗಲ್ ಬಂದಿ ತರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ನಡೀತಾ ಇದೆ ಅನ್ನೋ ಒಂದು ಕಮೆಂಟ್ಸ್ಗಳು ಕೇಳಿ ಬರ್ತಾ ಇದೆ. ಈವನ್ ಕಾವೇರಿ ಪಾತ್ರ ಆಗಿರ್ಬೋದು, ಲಕ್ಷ್ಮಿ ಪಾತ್ರ ಆಗಿರ್ಬೋದು, ಕೀರ್ತಿ ಪಾತ್ರ ಆಗಿರ್ಬೋದು, ತುಂಬಾ ಅದ್ಭುತವಾದಂಥ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ, ಹೇಗೆ ಅನಿಸ್ತಾ ಇದೆ ಆಕ್ಟಿಂಗ್? ಅಂದರೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ನನಗೆ ರೈಟರ್ ಈ ಥರ ಇರುತ್ತೆ ಅಂತ ಹೇಳಿದಾಗ ನನಗೂ ಒಂದ್ಸಲ ಶಾಕ್ ಆಯಿತು, ಆಗತ್ತಾ ಆಗಲ್ವಾ. ಬಟ್ ಅವರು ತುಂಬ ಹೋಪ್ಸ್ ತುಂಬಿಸಿ, ಇಲ್ಲ ನಿನ್ನ ಕೈಲಿ ಆಗತ್ತೆ ಮಾಡು ಅಂತ ಹೇಳಿ ಇದು ಮಾಡಿದ್ದು. ಆ್ಯಂಡ್ ಟೋಟಲ್ ನನ್ನ ಕ್ರೆಡಿಟ್ಸ್ ಫುಲ್ ನಾನು ಡೈರೆಕ್ಟರ್ಗೆ ಕೊಡಬೇಕು. ಬಿಕಾಸ್ ಅವರು ನನಗಿನ್ನೂ ನೆನಪಿದೆ, ಅದು ಸ್ಟೋರಿ ಲೈನ್ ಡಿಸೈಡ್ ಆದಮೇಲೆ, ಅಂದರೆ ಡ್ಯುಯಲ್ ಆ ಥರ ಡಿಸೈಡ್ ಆದಮೇಲೆ ನಂಗೆ ನೈಟ್ 11:30 ಕಾಲ್ ಮಾಡಿ ಅವ್ರು ಹೇಳಿದ್ದು, ಡೈರೆಕ್ಟರ್ ನನ್ನ ಹತ್ರ ಮಾತಾಡಿದ್ದು. ಸೊ ಅವ್ರು ಮಾತಾಡಿ ಎಲ್ಲ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಚೆನ್ನಾಗಿ ಬರಲಿ, ಸೊ ಪ್ರಾಕ್ಟೀಸ್ ಮಾಡು ಅಂತ ಎಲ್ಲ ಹೇಳಿ, ಸೊ ಆ ಹೋಪ್ಸ್ ಅನ್ನೋದನ್ನ ತುಂಬಿಸಿದ್ರು. ಸೊ ಅದು ನಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಅಷ್ಟೇ ಪ್ರೀತಿ ಸಿಕ್ತು, ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಜನರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಅವಳು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ ಆ ಡ್ಯುಯಲ್ ಕ್ಯಾರೆಕ್ಟರ್ನ. ಯಾಕಂದರೆ ತುಂಬ ಇನ್ನೊಬ್ಬರ ಪಾತ್ರನ ಮಾಡೋದು ತುಂಬಾ ಕಷ್ಟವಾದಂತಹ ಒಂದು ಕೆಲಸ. ಯಾಕಂದರೆ ಅವಳು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದ್ದಾಳೆ. ಕೀರ್ತಿ, ಶಿ ಇಸ್ ಆಲ್ರೆಡಿ ಸೆಟ್ ಅ ಬೆಂಚ್ ಮಾರ್ಕ್, ಶಿ ಇಸ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್, ಆಯಿತಾ. ಸೊ ಅದು ಬಂದಾಗ ಅವಳ ಥರನೇ ಕಾಣಬೇಕು, ಅವಳು ಲಕ್ಷ್ಮಿಯಾಗೂ ಕಾಣಬೇಕು, ಕೀರ್ತಿಯಾಗೂ ಕಾಣಬೇಕು ಅನ್ನೋದು ತುಂಬಾ ಕಷ್ಟಕರ. ಯಾಕಂದರೆ ಈ ಮೂಮೆಂಟಲ್ಲಿ ಅವಳು ಕೀರ್ತಿ, ಈ ಮೂಮೆಂಟಲ್ಲಿ ಅವಳು ಲಕ್ಷ್ಮಿ. ಸೊ ನಾನು ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಒಂದು ಲಕ್ಷ್ಮೀ ಬಾರಮ್ಮ ತಂಡದಲ್ಲಿ ಪ್ರತಿಯೊಂದು ಕಲಾವಿದರು ವಿ ಆರ್ ಡೂಯಿಂಗ್ ಆರ್ 100%. ಅದಕ್ಕೆ ಜನ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಜೊತೆಗೆ ಸೆಟ್ಟಲ್ಲಿ ಜಾಸ್ತಿ ತರಲೆ ಮಾಡೋದು ಯಾರು? ತರಲೆ ಮಾಡೋರು ಇಲ್ಲಿ ಇಲ್ಲ. ತರಲೆ ಮಾಡೋರು ಅಲ್ಲೆಲ್ಲ ಹೋಯ್ತಾರೆ. ಸುಪ್ರೀತಾ ತರಲೆ ರಾಣಿ, ಅವರು ಸುಪ್ರೀತಾ ಅವರೇ ತರಲೆ ರಾಣಿ. ನಾವೆಲ್ಲ ತರಲೆ ಮಾಡಲ್ಲ, ನಾವು ತುಂಬಾ obedient students. ಓಕೆ, ಕಿವಿ ಹಿಂಡೋದು ಯಾರು? ಕಿವಿ ಹಿಂಡೋರು ಯಾರು ಇಲ್ಲ. ಅತ್ತೇನೆ ಹಿಂಡ್ತಾ ಇರ್ತಾರೆ ಅವಾಗ ಇವ್ರಿಗೆ. ಮಗನ್ ಕಿವಿನ್ ಚೂರ್ ಹಿಂಡ್ತಾ ಇರ್ತೀನಿ ಅಷ್ಟೇ. ಫೈನಲಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಅನುಬಂಧ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಲಕ್ಷ್ಮೀ ಬಾರಮ್ಮ ಇಂದ ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಫೈನಲ್ ವರ್ಡ್ಸ್. ಲಕ್ಷ್ಮೀ ಬಾರಮ್ಮ ಇಂದ ನೀವು ತುಂಬ 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 ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಕತೆ ಇನ್ಮೇಲೆ ಇನ್ನೂ ರೋಚಕವಾಗಿ ಹೋಗುತ್ತೆ. ನೀವು ಒಂದಿನನೂ ಬಿಡೋದಿಲ್ಲ, ಆ ಥರ ಕತೆ ಬರಿತಾ ಇದ್ದಾರೆ, ಬರುತ್ತೆ. ನಾವು ಅದಕ್ಕೆ ನಿಮ್ಮನ್ನೆಲ್ಲ ಒಂದು ಮನೋರಂಜನೆ ಮಾಡೋಕ್ಕೆ
100% ನಾವೆಲ್ಲರೂ ಟ್ರೈ ಮಾಡ್ತೀವಿ, ಏನಂತೀರಾ? ಹೌದೌದು, ಯಾಕಂದ್ರೆ ಇವಾಗ ಇಷ್ಟ ಹೇಳಿದೀವಲ್ಲ, ಸೊ ಇದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ, ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್. ಅಂಡ್ ನಿಮ್ಮ ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಪ್ರೀತಿಸ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮ್ಮೆಲ್ಲ ಕಡೆಯಿಂದ ತಂಡದ ಪರವಾಗಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಎಂಟರ್ಟೈನ್ಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಾಗಿತ್ತು ಲಕ್ಷ್ಮೀ ಬಾರಮ್ಮ ತುಂಬು ಸಂಸಾರದ ಜೊತೆಗಿನ ಒಂದು ಮಾತುಕತೆ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.